ಬಲಿಷ್ಠ ತಂಡಗಳ ಪ್ರಶಸ್ತಿ ಸುತ್ತಿನ ಪ್ರವೇಶಾರ್ಹತೆಗೆ ಜಿದ್ದಾಜಿದ್ದಿನ ರೋಚಕ ಹಣಾಹಣಿಯ ಪಂದ್ಯ ಪ್ರಥಮ 8ರ ಘಟ್ಟದ ಪಂದ್ಯ ಇದೀಗ ಪ್ರಾರಂಭವಾಗ್ತಾ ಇದೆ. ಫಸ್ಟ್ ಕ್ವಾರ್ಟರ್ ಫೈನಲ್ ಬಿಟ್ವೀನ್ ಚಾಮರಾಜಪೇಟೆ ವರ್ಸಸ್ ಕೆಂಪೇಗೌಡ. ಚಾಮರಾಜಪೇಟೆಯ ಸಮರ್ಥ ಅದ್ಭುತವಾದ ಬಿಡುಗಡೆಯನ್ನು ಸಾಧಿಸಿಕೊಳ್ತಾ ಅದ್ಭುತವಾದ ಚೈನ್ ಟ್ಯಾಕಲ್ ಸಂಚನ್ನ ಸರಿದೂಗಿಸಿಕೊಂಡಿದ್ದಾನೆ ಸಮರ್ಥ ಅತ್ಯಂತ ಸಮರ್ಥವಾಗಿ. ಗುಡ್ ಚೈನ್ ಟ್ಯಾಕಲ್ ಬೈ ಸಮರ್ಥ ಅಂಡ್ ಹಿಸ್ ಟೀಮ್. 2-0 ಬಲಿಷ್ಠವಾಗಿ ಚಾಮರಾಜಪೇಟೆ ಸ್ಪೋರ್ಟ್ಸ್ ಕ್ಲಬ್. ಜಾಣ್ಮೆಗೆ ತಾಳ್ಮೆಗೆ ಚಾಣಾಕ್ಷತೆಗೆ ಹೆಸರುವಾಸಿ ಈ ಚಾಮರಾಜಪೇಟೆ ಇದೀಗ ಕಾತುರಬೇಕಾಗಿದೆ. ಸೂಪರ್ ರೀಚ್ನ ಒಂದು ಏರ್ ಡೈವಿಂಗ್ ಮುಖೇನ ಏರ್ನಲ್ಲಿ ಅತ್ಯುತ್ತಮವಾದ ಡೈವ್ ಮೂಡಿ ಬಂತು. ಕೈಲಿದ್ದಂತ ಒಂದು ಅವಕಾಶ ಕೈ ಚೆಲ್ಲಿದ್ದಾರೆ ಅಂತ ಹೇಳ್ಬೋದು. ಕೆಂಪೇಗೌಡ ತಂಡಕ್ಕೆ ಆರಂಭಿಕ ಆಘಾತ ಬಂದಿದೆ. 5-0. ಎಸ್ ಮತ್ತೊಂದು ಅತ್ಯುತ್ತಮ ದುಡಿತವನ್ನು ಸಾಧಿಸಿಕೊಳ್ತಾ ಇದೆ. ಕಾಪಾಡಬೇಕಾಗಿದೆ. ತೀರ್ಪುಗಾರ ತೀರ್ಮಾನ ಹೊರಬಿದ್ದಿಲ್ಲ, ಅದಕ್ಕೆ ಮುಂಚೆ ವರ್ತಿಸುವಂತಿಲ್ಲ. ಗ್ರೀನ್ ಕಾರ್ಡ್ ಅನ್ನು ನೀಡಲಾಗ್ತಾ ಇದೆ. ಅನುಚಿತ ವರ್ತನೆಗೆ ಮತ್ತೊಮ್ಮೆ ಇದೇ ರೀತಿ ವರ್ತನೆ ಮೂಡಿ ಬಂದಲ್ಲಿ ನಿಮ್ಮನ್ನು ದಂಡಿಸಲಾಗುತ್ತೆ ಅನ್ನೋ ಸೂಚನೆ ಇದೀಗ ಹೊರಬೀಳ್ತಾ ಇದೆ. 2 ಪಾಯಿಂಟ್ಸ್ 4-2ರಲ್ಲಿ ಬಂದು ಆರಂಭ ಕಂಡುಕೊಳ್ತಾ ಇದೆ. 4-2 in favor of ಚಾಮರಾಜಪೇಟೆ. ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ಕಳೆದ ಪಂದ್ಯದಲ್ಲಿ ಒಂದು ಅದೃಷ್ಟಶಾಲಿ ತಂಡ ಅಂತ ಹೇಳ್ಬೋದು. ಬಲಿಷ್ಠ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡವನ್ನು ಮಣಿಸಿ ಇದೀಗ ಚಾಮರಾಜಪೇಟೆ ಸ್ಪೋರ್ಟ್ಸ್ ಕ್ಲಬ್ ಸೆಳೆಸ್ತಾ ಇದೆ. 5-2ರಲ್ಲಿ 3 ಅಂಕಗಳ ಆರಂಭಿಕ ಮುನ್ನಡೆಯಲ್ಲಿ ಚಾಮರಾಜಪೇಟೆ ಸ್ಪೋರ್ಟ್ಸ್ ಕ್ಲಬ್. ರೈಟ್ ಕವರ್ನಲ್ಲಿದ್ದಂಥ ಡಿಫೆಂಡರ್ನ ನಿರೀಕ್ಷೆ ಹುಸಿ ಆಗ್ತಾ 5-3ರಲ್ಲಿ ಪಂದ್ಯ 2 ಅಂಕಗಳ ಆರಂಭಿಕ ಮುನ್ನಡೆಯನ್ನು ಕಂಡುಕೊಳ್ತಾ ಇದೆ. ಇದೀಗ ಮಧುರಾಜ್ನಲ್ಲಿ ಬಂದಿಸುವಂತ ಒಂದು ಯಶಸ್ವಿ ಪ್ರಯತ್ನ ಇಲ್ಲಿ ಸಾಫಲ್ಯವನ್ನು ಕಾಣ್ತಾ ಇದೆ, ಸಫಲತೆಯನ್ನು ಕಂಡುಕೊಳ್ತಾ ಇದೆ. ಯಶಸ್ಸಿನೊಂದಿಗೆ ಪರಸ್ಪರರನ್ನು ಹುರಿದುಂಬಿಸಿಕೊಳ್ತಾ ಸಾಮ್ಯತೆಯ ಸಮನ್ವತೆಯ ಒಂದು ಪರಿಪಕ್ವತೆಯ ಹಿಡಿತ ಅದಾಗಿತ್ತು. 5-4ರಲ್ಲಿ 2 ತಂಡಗಳು ಅದ್ಭುತವಾಗಿ ಸೆಣಸ್ತಾ ಇದೆ. ಕೆಂಪೇಗೌಡ ಕೆರಳಿದ ಕೆಂಪೇಗೌಡ ಅಂತ ಹೇಳ್ಬೋದು. ಸೋಲಿನ ಅಂಚಳಿದ ಪಂದ್ಯವನ್ನು ಕೂಡ ಗೆಲ್ಲುವಂಥ ನಿಟ್ಟಿನಲ್ಲಿ ಕೆಂಪೇಗೌಡ ಒಂದು ಅದೃಷ್ಟಶಾಲಿ ತಂಡ ಅಂತ ನಾನು ಹೇಳಿ ಇಚ್ಛೆ ಪಡ್ತಾನೆ. ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡನ ಹೆಸರಿನಲ್ಲಿ ಹುಮ್ಮಸ್ಸಿನಿಂದ ಆಡ್ತಾ ಇದೆ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್. ಎದುರಾಳಿ ಚಾಮರಾಜಪೇಟೆ ಸ್ಪೋರ್ಟ್ಸ್ ಕ್ಲಬ್ನ ಪ್ರಮುಖ ದಾಳಿಗಾರನ ದಾಳಿಯನ್ನ ನಿರೀಕ್ಷಿಸ್ತಾ ಇದೆ. 5-4 in favor of ಚಾಮರಾಜಪೇಟೆ. ಎಸ್ ಕಾರ್ನರ್ ಈಸ್ ಔಟ್. ರೈಟ್ ಕಾರ್ನರ್ ಔಟ್ ಎಂದು ಪರಿಗಣಿಸ್ತಾ ಇದೆ. 6-4ರಲ್ಲಿ ಪಂದ್ಯ ಸಾಗ್ತಾ ಇದೆ. ನಮ್ಮ ಗುಂಜೂರುಪಾಳ್ಯದ ಹಿರಿಯರು ನಿವಾಸಿಗಳು ಶ್ರೀ ರಾಮಣ್ಣನವರು ಆಗಮಿಸಿದ್ದಾರೆ. ಅವರು ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. in favor of ಚಾಮರಾಜಪೇಟೆ. 6-4ರಲ್ಲಿ ಪಂದ್ಯ ಸಾಗ್ತಾ ಇದೆ. 2 ಅಂಕಗಳ ಆರಂಭಿಕ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಚಾಮರಾಜಪೇಟೆ ಸ್ಪೋರ್ಟ್ಸ್ ಕ್ಲಬ್. ಈಗ ಸಮಯ 5 ಗಂಟೆ. ಪಂದ್ಯ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ ನೆರವೇರ್ತಾ ಇದೆ. 2 ಬಲಿಷ್ಠ ತಂಡಗಳ ಭವಿಷ್ಯ ಅಡಗಿದೆ ಈ ಸಮಯದಲ್ಲಿ. ಧೈರ್ಯ
ಮಾಡು ಇಲ್ಲವೇ ಮಡಿದಾಳಿ. ಅಂಕ ಗಳಿಸಲೇಬೇಕಾದ ಅನಿವಾರ್ಯತೆ. 5 ಡಿಫೆಂಡರ್ಗಳಿದ್ದಾರೆ. ಬೋನಸ್ ಅಂಕ ನೀಡಲಾಗುವುದಿಲ್ಲ. ಸೊ ಹಾಗಾಗಿ ಒತ್ತಡಕ್ಕೆ ಸಿಲುಕಿದ ದಾಳಿಗಾರ. ಅದ್ಭುತವಾದ ಹಿಡಿತ. 7-4 ಪಂದ್ಯ. 3 ಅಂಕಗಳ ಮುನ್ನಡೆಯಲ್ಲಿ ಚಾಮರಾಜಪೇಟೆ ಸ್ಪೋರ್ಟ್ಸ್ ಕ್ಲಬ್. ಡಿಫೆನ್ಸ್ ಭಾಗದಲ್ಲಿ ಲೋಪದೋಷ ಬಾರದಾಗಿ ಎಚ್ಚರಿಕೆ ವಹಿಸಿ ಡಿಫೆನ್ಸಿವ್ ಗೇಮ್ನಲ್ಲಿ ಟ್ಯಾಕಲ್ ಪಾಯಿಂಟ್ಗಳನ್ನು ಹಂತ ಹಂತವಾಗಿ ಗಳಿಸ್ಕೊಳ್ತಾ ಇದೆ. ದಾಳಿಗಳನ್ನ ಕಟ್ಟಿ ಹಾಕ್ತಾ ಇದೆ. ಗುಡ್ ಡಿಫೆನ್ಸಿವ್ ಗೇಮ್ ಬೈ ಚಾಮರಾಜಪೇಟೆ ಅಂತಲೇ ಹೇಳ್ಬೋದು. ಸಾಮ್ಯತೆ ಸಮನ್ವಯತೆಯ ಒಂದು ಹೊಂದಾಣಿಕೆಯ ಉತ್ತಮ ಜೊತೆಯಾಟವನ್ನು ಇಲ್ಲಿ ಆಟಗಾರರು ನೀಡ್ತಾ ಇದ್ದಾರೆ ಚಾಮರಾಜಪೇಟೆ. 7-4. ಆಟಗಾರ ನಿಯಮ ಬಾಹಿರವಾಗಿ ವರ್ತಿಸುತ್ತಿಲ್ಲ. ಪ್ರಮುಖ ದಾಳಿಗಾರನಿಗೆ ಸವಾಲಿನ ಸಂದರ್ಭ. ಸವಾಲಿನ ದಾಳಿ. ಮಾಡು ಇಲ್ಲವೇ ಮಡಿದಾಳಿ. ಇಟ್ಸ್ ಅತ್ಯುತ್ತಮವಾದಂತಹ ಡೇರಿಂಗ್ ಡ್ಯಾಶ್ ಕ್ಯಾಚ್. ಗೂಳಿಯ ಗುದಿತ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಗೂಳಿಗಳ ಕಾಳಗ ಅಂತ ಹೇಳ್ಬೋದು. ಪ್ರೇಕ್ಷಕರ ಮೆಚ್ಚುಗೆಯನ್ನು ಪಡೆದಂತ ಮೋಹಕ ಹಿಡಿತ ಅದಾಗಿತ್ತು. ಎಟ್ಟಿಗೆ ರೇಟನ್ನು ನೀಡ್ತಾ ಇದೆ. 7-5 ಪಂದ್ಯ ಸಾಕ್ತಾ ಇದೆ. ಕೆಂಪೇಗೌಡ ಕೆರಳಿ ಕೆಂಪಾಗಿದೆ. ಒಂದು ಅತ್ಯುತ್ತಮ ಪ್ರದರ್ಶನವನ್ನು 2 ತಂಡಗಳು ನೀಡ್ತಾ ಇದೆ. 2 ಅಂಕಗಳ ಆರಂಭಿಕ ಮುನ್ನಡೆಯಲ್ಲಿ ಚಾಮರಾಜಪೇಟೆ. ಏಳು 2 ಅಂಕಗಳ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಳ್ತಾ. ಇದೀಗ ಫಾಲೋಅಪ್ ಕ್ಯಾಚ್. ಪ್ರಯತ್ನ ಉತ್ತಮವಾಗಿತ್ತು, ಆದರೆ ದಾಳಿಗಾರನ ಚಾಣಾಕ್ಷತನಲ್ಲಿ ಅತ್ಯುತ್ತಮವಾಗಿತ್ತು. ಸೊ ನುಸುಳಿದ್ದಾನೆ. 8-5 ಪಂದ್ಯ ಸಾಕ್ತಾ ಇದೆ. 8-5 ಇನ್ ಫೇವರ್ ಆಫ್ ಚಾಮರಾಜಪೇಟೆ. 3 ಅಂಕಗಳ ಆರಂಭಿಕ ಮುನ್ನಡೆಯನ್ನ ಬಲಿಷ್ಠ ಕೆಂಪೇಗೌಡ ವಿರುದ್ಧ ಪಡೆದುಕೊಳ್ತಾ ಇದೆ ಚಾಮರಾಜಪೇಟೆ. ಡಿಫೆನ್ಸ್ ಭಾಗದಲ್ಲಿ ಪರಿಪಕ್ವತೆಯ ಪರಿಶ್ರಮದ ಫಲಶ್ರುತಿಯನ್ನ ಒಂದು ಅತ್ಯುತ್ತಮವಾದಂಥ ದಾಳಿ. ದಿಟ್ಟ ಆಟದ ಪ್ರದರ್ಶನವನ್ನು ನೀಡಿದ ಕೆಂಪೇಗೌಡ. 8-6 ಪಂದ್ಯ. 2 ಅಂಕಗಳ ಮುನ್ನಡೆಯಲ್ಲಿ ಮಧುರಾಜ್. 72ನೇ ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್, 72ನೇ ನ್ಯಾಷನಲ್ ಗೇಮ್ಸ್ ಅಲ್ಲಿ ಕರ್ನಾಟಕ ರಾಜ್ಯ ತಂಡದಲ್ಲಿ ಸ್ಥಾನವನ್ನು ಪಡೆದುಕೊಂಡಂತ ಚಾಲಾಕಿ ದಾಳಿಗಾರ ಮಧುರಾಜ್ ಶ್ರೇಷ್ಠ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದ್ದಾನೆ. ಎಂಟು 5 ಪಂದ್ಯ ಸಾಕ್ತಾ ಇದೆ. 3 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ ಚಾಮರಾಜಪೇಟೆ. ಇದೀಗ ಬಂದಿಸುವಂತ ಪ್ರಯತ್ನ ಕಾಯ್ದುಕೊಳ್ಳಬೇಕಾಗಿದೆ. ವಾಟ್ ವಿಲ್ ಬಿ ದ ರಿಸಲ್ಟ್? ರೈಡರ್ ಇಸ್ ಸೇಫ್. ರೀಚ್ ಆಗಿದ್ದಾನೆ. ಎಟ್ಟಿಗೆ ರೇಟಿನ ದಿಟ್ಟ ಆಟದ ಪ್ರದರ್ಶನವನ್ನು ನೀಡ್ತಾ ಕೇರಳದ ಕೆಂಪೇಗೌಡ. 8-7 8-7 ಇನ್ ಫೇವರ್ ಆಫ್ ಚಾಮರಾಜಪೇಟೆ. ಪ್ರಮುಖ ದಾಳಿಗಾರ ಮಧು ದಾಳಿ ವಿಭಾಗದಲ್ಲಿ. ಒಂಬತ್ತು 10 ಅಂಕವನ್ನು ಚಾಮರಾಜಪೇಟೆ ತಂಡ ಪಡೆದುಕೊಳ್ತಾ ಇದೆ. ಈ ಪಂದ್ಯದ ಮೇಲೆ 3 ಅಂಕಗಳ ಅಂತರವನ್ನು ಕಾಯ್ದಿರಿಸಿಕೊಳ್ಳುತ್ತೆ. 10-8 ಇನ್ ಫೇವರ್ ಆಫ್ ಚಾಮರಾಜಪೇಟೆ. ಮತ್ತೊಂದು ಮನಗಡಿತ ಬ್ಯೂಟಿಫುಲ್ ಕಾಂಬಿನೇಷನ್ ಕ್ಯಾಚ್. ದಾಳಿಗಾರನಿಗೆ ಅರಿವಿಲ್ಲದಂತೆ ಹಿಂಬದಿಯಿಂದ ಸಮರ್ಥವಾಗಿ ಅದನ್ನು ಬಂಧಿಸಿಕೊಂಡಿದ್ದಾರೆ. 11-8 11-8 ಇನ್ ಫೇವರ್ ಆಫ್
ಚಾತುರ್ಯ ನಿರ್ಧಾರ. ಪ್ರಮುಖ ದಾಳಿಗಾರ ಮಧು ಮತ್ತೊಂದು ಯಶಸ್ವಿ. ಮತ್ತೊಂದು ಅತ್ಯುತ್ತಮವಾದ ಹಿಡಿತ. ಬ್ಯೂಟಿಫುಲ್ ಕಾಂಬಿನೇಷನ್ ಕ್ಯಾಚ್. ಕಬಡ್ಡಿಯಲ್ಲಿ ಇವೆಲ್ಲವೂ ಸರ್ವೇ ಸಾಮಾನ್ಯ. ಸಮರ್ಥನೆಗೆ ಹಸಿರು ಕಾರ್ಡ್ ನಿಶಾನೆ ತೋರಿಸ್ತಾ ಇದ್ದಾರೆ. ಅನುಚಿತ ವರ್ತನೆಗೆ ಅವಕಾಶ ಇರೋದಿಲ್ಲ. ಮತ್ತೊಮ್ಮೆ ಇದೆ. ಈಗ ಪ್ರೋ ಕಬಡ್ಡಿ ಬಂದ್ಮೇಲೆ ಎಲ್ಲ ಡಿಸಿಷನ್ ಚೇಂಜ್ ಆಗಿದೆ. ಇವತ್ತೆಲ್ಲ ಮಾಮೂಲಿ ಕಾಮನ್ ಇಲ್ಲ, ಆಯ್ತಾ? ಪೋಲ್ ಪ್ಲೇ ಮಾಡಿದ್ರೆ ಕಂಪಲ್ಸರಿ ಕಾರ್ಡ್ ಕೊಡಲೇಬೇಕು. ಪೋಲ್ ಪ್ಲೇ ಎಲ್ಲ ಮಾಡಂಗೆ ಇಲ್ಲ ಇವಾಗ. ನಿಯಮ ಬಾಹಿರವಾಗಿ ಆಡಿದಂಥ ಆಟಗಾರನ ನಿರ್ದಾಕ್ಷಿಣ್ಯವಾಗಿ ದಂಡಿಸಲಾಗುವುದು. ಸೊ ಇದು ಕಬಡ್ಡಿಯ ನಿಯಮ, ಅದನ್ನು ಅರಿತು ಆಟಗಾರ ಆಡಬೇಕು. ಇದೀಗ ಸೂಪರ್ ಟ್ಯಾಕಲ್ ಪ್ರಯತ್ನ ಯಶಸ್ವಿಯಾಗಿ ಎರಡು ಅಂಕವನ್ನು ಗಳಿಸ್ಕೊಳ್ತಾ ಇದೆ. ರೇಟನ್ನು ಎದುರಾಳಿಗೆ ನೀಡ್ತಾ ಇದೆ. ಪ್ರಮುಖ ದಾಳಿಗಾರನನ್ನು ಬಂಧಿಸಿ ಎಟ್ಟಿಗೆದ ರೇಟನ್ನ ನೀಡ್ತಾ ಇದೆ. ಅದ್ಭುತವಾದ ಪ್ರದರ್ಶನವನ್ನು ಕೆಂಪೇಗೌಡ ತಂಡ ಕೂಡ ಇಲ್ಲಿ ನೀಡ್ತಾ ಇದೆ. ಎದುರಾಳಿಗಳ ವಿರುದ್ಧ ಸ್ವರ್ಣ ಪದ ವಿರೋಚಿತ ಮನೋಭಾವದ ವಿರೋಚಿತ ಹೋರಾಟದ ಪ್ರದರ್ಶನವನ್ನು ನೀಡ್ತಾ ಕೆಂಪೇಗೌಡ ಚಾಮರಾಜಪೇಟೆ ವಿರುದ್ಧ ಸೆಣಸ್ತಾ ಇದೆ. ಅದ್ಭುತವಾದ ಪ್ರದರ್ಶನ ಈ ಎರಡು ತಂಡಗಳಿಂದ ಉಭಯ ತಂಡಗಳಿಂದ ಮೂಡಿ ಬರ್ತಾ ಇದೆ. ಇದು ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯವಾಗಿರುತ್ತೆ. ಚಾಮರಾಜಪೇಟೆ ತಂಡದ ಪರವಾಗಿ ಮಧು ದಾಳಿ ವಿಭಾಗದಲ್ಲಿ. ಮತ್ತೊಂದು ಮನೋಜ್ಞ ಹಿಡಿತಕ್ಕೆ ಅಂಕಣ ಸಾಕ್ಷಿ ಆಗ್ತಾ ಇದೆ. 1 more ಸೂಪರ್ ಟ್ಯಾಕಲ್ ಗೋಲ್ಸ್ ಟು ಕೆಂಪೇಗೌಡ. ನಾ ಹೇಳಿದಾಗೆ ಕೇಳಿದ ಕೆಂಪೇಗೌಡ ಇಬ್ಬರು ಪ್ರಮುಖ ರೈಡರ್ಗಳಲ್ಲಿ ಬಂಧಿಸಿದೆ. ಮೋಹನ್ ಕಿಶನ್ ಅತ್ಯಂತ ರೋಚಕ ರೀತಿಯಲ್ಲಿ ಪಂದ್ಯದಲ್ಲಿ ಸಾಗ್ತಾ ಇದೆ. 13-12ರಲ್ಲಿ ಒಂದಂಕದ ಆರಂಭಿಕ ಅಲ್ಪ ವಿರಾಮದ ಅಲ್ಪ ಮುನ್ನಡೆಯನ್ನ ಪ್ರಥಮಾರ್ಧದ ಹಂತದಲ್ಲಿ ಪಡೆದುಕೊಳ್ತಾ ಇದೆ. 13-12 ಅತ್ಯಂತ ರೋಚಕ ರೀತಿಯಲ್ಲಿ ಈ ವಿರೋಚಿತ ಪಂದ್ಯ ಸಾಗ್ತಾ ಇದೆ. 13-12 ಎರಡು ಸೂಪರ್ ಟ್ಯಾಕಲ್ ನಿಜವಾಗ್ಲೂ ಸೂಪರ್ ವರದಾನವಾಗಿದೆ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. 13-12 ಇನ್ ಫೇವರ್ ಆಫ್ ಚಾಮರಾಜಪೇಟೆ. ಒಂದು ಅವಕಾಶವನ್ನು ಇಲ್ಲಿ ತನ್ನಡಿಸುವ ನಿಟ್ಟಿನಲ್ಲಿ ಮಾಡೂರು ಜಿಲ್ಲಾ ಮಡಿದಾಳಿ ಎಸ್ ಬಂದಿ ಆಗ್ತಾ ಇದ್ದಾನೆ. ಹದಿನಾಲ್ಕು 12ರಲ್ಲಿ ಪಂದ್ಯ 2 ಅಂಕಗಳ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ. ಕಳೆದ ಬಾರಿಯ ಹಿಡಿತದ ಸೇಡಿನ ತವಕದಲ್ಲಿ ಇದ್ದಾನಂತೆ ಕಾಣುತ್ತೆ. ಎಸ್ ಈಗ ಸೇಡನ್ನು ತೀರಿಸಿಕೊಂಡಿದ್ದಾನೆ. ಇದೀಗ 2 ಅಂಕಗಳನ್ನು ಗಳಿಸಿಕೊಂಡಿದ್ದಾನೆ. ಕಳೆದ ಬಾರಿ ಸೂಪರ್ ಟ್ಯಾಕಲ್ಗೆ ಬಂದಿಯಾಗಿದ್ದ ದಾಳಿಗಾರ ಇದೀಗ ಸೇಡಿನ ತವಕದಲ್ಲಿ ಸೇಡನ್ನು ತೀರಿಸಿಕೊಂಡಿದ್ದಾನೆ. 16-12ರಲ್ಲಿ 4 ಅಂಕಗಳ ಅಂತರದ ಮುನ್ನಡೆಯನ್ನು ಮತ್ತೆ ಪಡೆದುಕೊಳ್ತಾ ಇದೀಗ ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನು ಸಾಧಿಸಿಕೊಳ್ಳುವಂತ ಅವಕಾಶ. ಇಟ್ಸ್ ಆಪರ್ಚುನಿಟಿ. ಎಸ್ ಇದೀಗ ಬಂಧಿಸಿಕೊಳ್ತಾ ಇದ್ದಾನೆ. 1+2 3 ಪಾಯಿಂಟ್ಸ್. 19-12ರಲ್ಲಿ 19-12 ಇನ್ ಫೇವರ್ ಆಫ್ ಚಾಮರಾಜಪೇಟೆ. ಭರ್ಜರಿ ಪ್ರದರ್ಶನವನ್ನು ಮತ್ತೆ ನೀಡ್ತಾ ಇದೆ.
ಚಾಮರಾಜಪೇಟೆ ತನ್ನ ಮನಚಾದ ಕೆಂಪೇಗೌಡ ತಂಡದ ಆಟಗಾರ ಟೈಮ್ ಔಟ್ ಇಲ್ಲ ನಿಮಗೆ. ಸ್ಟಾರ್ಟ್ ಮಾಡಿ ಇಸಲಾಕೆ. in favor of ಚಾಮರಾಜಪೇಟೆ 7 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ. ಮತ್ತೆ ತನ್ನ ಮನಚಾದ ಆಕ್ರಮಣಕಾರಿ ಪ್ರದರ್ಶನ ನೀಡ್ತಾ ಇದೆ. ದಾಳಿ ವಿಭಾಗದಲ್ಲಿ ಮಧು ಇತ್ತೀಚೆಗಷ್ಟೇ ಮುಕ್ತಾಯಗೊಂಡ 72ನೇ ಸೀನಿಯರ್ ನ್ಯಾಷನಲ್ ಕಬಡ್ಡಿ ಚಾಂಪಿಯನ್ಶಿಪ್ ಅಲ್ಲಿ ಕರ್ನಾಟಕ ರಾಜ್ಯ ತಂಡದಲ್ಲಿ ಸ್ಥಾನ ಪಡೆದಂತ ಚಾಣಾಕ್ಷ ದಾಳಿಗಾರ. ಎಸ್, ಮತ್ತೆ ತನ್ನ ಮನಚಾದ ಮಾರ್ಮಿಕ ದಾಳಿಯನ್ನು ಮುನ್ನಡೆಸಿದ 20-12ರಲ್ಲಿ ಪ್ರಥಮಾರ್ಧದ ಮುಕ್ತಾಯ 20-12 in favor of ಚಾಮರಾಜಪೇಟೆ. 8 ಅಂಕಗಳ ಮುನ್ನಡೆಯ ನಂಟನ್ನ ಪ್ರಥಮಾರ್ಧ ಶೀತ ಸಿದ್ದಳ್ಳಿಯವರಿಗೆ ಈ ಸುಂದರ ಸಂಜೆಯ ಶುಭ ವಂದನೆಗಳನ್ನು ಅರ್ಪಿಸ್ತಾ ಅವರಿಗೆ ಸ್ವಾಗತಿಸ್ತಾ ಇದ್ವಿ. ಹಾರ್ಟಿ ವೆಲ್ಕಮ್ ಟು ಮಿಸ್ಟರ್ ಸಿದ್ದಾರೆಡ್ಡಿ ಸರ್. ಅವರ ಒಂದು ತಂಡ SDR ರಾಲ್ಸ್ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಅದ್ಭುತ ತಂಡವಾಗಿ ಪ್ರತಿನಿಧಿಸಿದೆ ಮತ್ತು ಅತ್ಯುತ್ತಮವಾದ ಪ್ರದರ್ಶನದಲ್ಲಿ ನೀಡಿದ ಒಂದು ಮನಚಾದ ಮನಮೋಹಕ ಚೈನ್ ಟ್ಯಾಕಲ್ ಅದ್ಭುತವಾಗಿತ್ತು. ಕಬಡ್ಡಿಯ ಒಂದು ಕಲಾತ್ಮಕವಾದಂಥ ಹಿಡಿತ, ಅತ್ಯುತ್ತಮ ಸರಪಳಿ ಹಿಡಿತ. 9 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಈ ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನು ಮೇಲುಗಡೆ ಸಾಧಿಸಿಕೊಳ್ತಾ ಇದೆ. ಈಗ ಕಾಲಹರಣಕ್ಕೆ ಮೊರೆ ಹೋಗ್ತಾ ಇದೆ. ಸಮಯ ಹರಣವನ್ನು ಮಾಡ್ತಾ ಈ ಪಂದ್ಯದ ಮೇಲೆ ಬಿಗಿ ಮೇಲುಗೈ ಬಿಗಿ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ. ಮಧು ಸಕ್ಸಸ್ಫುಲ್ ರೈಡರ್ ಆಗಿ ಯಶಸ್ವಿಯಾಗಿ ತಂಡವನ್ನು ಮುನ್ನಡೆಸುವ ಜವಾಬ್ದಾರಿ ಹೊತ್ತು 9 ಅಂಕಗಳ ಅಂತರದ ಮುನ್ನಡೆ ಇದೆ. 21-12 in favor of ಚಾಮರಾಜಪೇಟೆ ಸ್ಪೋರ್ಟ್ಸ್ ಕ್ಲಬ್. ಡಿಫೆನ್ಸ್ ಅಲ್ಲಿ ಕೊಂಚ ವಿಚಲಿತ ಮನಸ್ಥಿತಿ ಡಿಫೆಂಡರ್. ಇಪ್ಪತ್ತೊಂದು 21-13 in favor of ಚಾಮರಾಜಪೇಟೆ ಸ್ಪೋರ್ಟ್ಸ್ ಕ್ಲಬ್. ಮತ್ತೊಂದು ಅತ್ಯುತ್ತಮವಾದಂಥ ಹಿಡಿತ. ಬ್ಯೂಟಿಫುಲ್ ವೆಲ್ ಫಾಲೋ ಅಪ್ ಕ್ಯಾಚ್. ದಾಳಿಗಾರನ ನಿರೀಕ್ಷೆಗೆ ನಿಲುಕದಂತೆ ಹಿಂಬದಿಯ ಒಂದು ಅದ್ಭುತವಾದ ವಾಗ್ಗಣಂತರಿಗಿದ್ದಾನೆ. ನಿಜವಾಗ್ಲೂ ದಾಳಿಗಾರನಿಗೆ ಅದರ ಅರಿವೇ ಇಲ್ಲ, ಪರಿವೇ ಇಲ್ಲದಂತೆ ಆತನನ್ನು ಬಂಧಿಸಿದ್ದಾರೆ. ಈಗ 7 ಅಂಕಗಳ ಅಂತರ 21-14 21-14 in favor of ಚಾಮರಾಜಪೇಟೆ. ಕೆಂಪೇಗೌಡ ಕೆರಳಿದೆ ಅಂತ ಹೇಳ್ಬೋದು. ಈ ಸುಂದರ ಸಂಜೆಯಲ್ಲಿ ಕೆರಳಿ ಕೆಂಪಾಗಬೇಕಾಗಿದೆ. ಯಾಕಂದ್ರೆ ಈ ಪಂದ್ಯದಲ್ಲಿ 7 ಅಂಕಗಳ ಅಂತರವನ್ನು ಕಾಯ್ದುಕೊಂಡಿದೆ. ಎದುರಾಳಿಗಳನ್ನು ಕಟ್ಟಿ ಹಾಕಬೇಕಾದ ರಣತಂತ್ರವನ್ನು ಮೈಗೂಡಿಸಿಕೊಳ್ತಾ ಇದೆ ಕೆಂಪೇಗೌಡ. ಲಭಿಸಿರುವ ಅಂಕಗಳನ್ನು ಕಾಯ್ದಿರಿಸುವ ತಂತ್ರಗಾರಿಕೆಯನ್ನ ಡಿಫೆಂಡರ್ಗಳು ಮೈಗೂಡಿಸಿಕೊಳ್ತಾ ಇದೆ. ಚಾಲಾಕಿ ದಾಳಿ ಕ್ಷಣಾರ್ಧದಲ್ಲಿ ಒಂದು ಅಂಕವನ್ನು ಗಳಿಸಿಕೊಂಡಿದ್ದ ಡುವಾಡಾಯನ ಒತ್ತಡಕ್ಕೊಳಗಾಗದೆ ಎದುರಾಳಿಯ ಒತ್ತಡಕ್ಕೆ ಸಿಲುಕಿಸುವ ಒಂದು ದಿಟ್ಟ ಅಧಿಕಾರಿಕೆ ಆಟದ ಪ್ರದರ್ಶನ. ಇದೀಗ ಮತ್ತೆ ಮಧುರಾಜನಿಗಿದ್ದು ಸವಾಲಿನ ದಾಳಿ. ಯಶಸ್ವಿ ಆಗ್ತಾ ಇದ್ದಾರೆ. ಏಟಿಗೆ ಎದುರೇಟನ್ನು ನೀಡ್ತಾ ಇದ್ದಾರೆ. ಅದ್ಭುತ ಪ್ರದರ್ಶನವನ್ನ ಕೆಂಪೇಗೌಡ, ಕೆರಳಿದ ಕೆಂಪೇಗೌಡ ಅಂಕಗಳ ಅಂತರವನ್ನು ಈಗ ಹಂತ ಹಂತವಾಗಿ ಕಡಿಮೆಗೊಳಿಸಿಕೊಳ್ತಾ ಇದ್ದಾರೆ. 5 ಅಂಕಗಳ ಅಂತರವಷ್ಟೇ ಇದೆ. ಅದ್ಭುತವಾದಂತಹ ಪ್ರದರ್ಶನವನ್ನು ಕೆಂಪೇಗೌಡ ನೀಡ್ತಾ ಇದೆ. ಕೆರಳಿದ ಕೆಂಪೇಗೌಡ
ತಂಡದ ಆಟಗಾರ ನಡುವಿನ ಜಿದ್ದಾಜಿದ್ದಿನ ಪಂದ್ಯ ಇದೀಗ ಸೂಪರ್ ಟ್ಯಾಕಲ್ಗೆ ಬಂದಿ ಆಗ್ತಾ ಎಟ್ಟಿಗೆ ಎದುರೇಟು 7 ಅಂಕಗಳ ಅಂತರವನ್ನು ಕಾಯ್ದಿರಿಸಿಕೊಳ್ತಾ ಇದೆ. ಮತ್ತೆ ಮೇಲುಗೈ ಪ್ರಮುಖ ಡಿಫೆಂಡರ್ ಒಳಭಾಗದಲ್ಲಿ ಡಿಫೆನ್ಸ್ ಅನ್ನು ಕಾಯ್ದುಕೊಳ್ಳುವ ರಣತಂತ್ರವನ್ನ ಇದೀಗ ಮೈಗೂಡಿಸಿಕೊಳ್ಳಿ. ಎಚ್ಚರಿಕೆ ಆಟಕ್ಕೆ ಮೊರೆ ಹೋಗ್ತಾ ಇದೆ. 7 ಅಂಕಗಳ ಅಂತರವನ್ನೇ ಕಾಯ್ದಿರಿಸಿಕೊಳ್ಳುವ ರಣತಂತ್ರವನ್ನು ಮೈಗೂಡಿಸಿಕೊಳ್ತಾ ಚಾಮರಾಜಪೇಟೆ ಚಾಣಾಕ್ಷ ನಡೆಗೆ ಮುಂದಾಗ್ತಾ ಇದೆ. ಸಮಯ ಹರಣವನ್ನು ಕಾಲಹರಣವನ್ನು ಮಾಡುತ್ತಾ ಲಭಿಸಿರುವ 7 ಅಂಕಗಳ ಅಂತರವನ್ನೇ ಕಾಯ್ದುಕೊಳ್ಳುವಂಥವ್ರ ರಣತಂತ್ರವನ್ನು ಮೈಗೂಡಿಸಿಕೊಳ್ತಾ ಇದೆ ಚಾಮರಾಜಪೇಟೆ ತಂಡದ ಚಾಣಾಕ್ಷ ಆಟಗಾರರು. 5 ಜನ ಡಿಫೆಂಡರ್ಗಳಿದ್ದಾರೆ. ಬೋನಸ್ ಹೆಚ್ಚುವರಿ ನೀಡಲಿಕ್ಕೆ ಅಪರಾಧಿಲ್ಲ. ಸೊ ಹಾಗಾಗಿ ಡಿಫೆನ್ಸ್ ಅನ್ನು ಕಾಯ್ದುಕೊಳ್ಳುವ ಒಂದು ರಣತಂತ್ರವನ್ನು ಪರಸ್ಪರ ಮೈಗೂಡಿಸಿಕೊಳ್ತಾ ಇದ್ದಾರೆ ಪರಸ್ಪರ ಆಪ್ತ ಸಮಾಲೋಚನೆಯಲ್ಲಿ. ಮೊದಲಿಡ್ದ ನಿರೀಕ್ಷೆ ಇತ್ತು, ಆ ನಿರೀಕ್ಷೆ ನೈಜೀಕರಿಸಿದ್ದಾನೆ. 6 ಅಂಕಗಳ ಅಂತರ. ಇದೀಗ ಎದುರಾಳಿಗಳ ಲೋನಾಪಡದಲ್ಲಿ ಪಂದ್ಯದ ಮೇಲೆ ಮುನ್ನಡೆ ಸಾಧಿಸುವಂತ ಅವಕಾಶ. ಇಟ್ಸ್ ಅನ್ ಆಪರ್ಚುನಿಟಿ. ಪ್ರಮುಖ ದಾಳಿಗಾರರ ಅನುಪಸ್ಥಿತಿಯನ್ನು ಯಾವ ರೀತಿ ಸದುಪಯೋಗ ಪಡೆದುಕೊಳ್ತಾರೆ ಕಾದೋಡ್ಬೇಕಾಗಿದೆ. ಇದೀಗ ಸಮರ್ ತಪ್ಪಿಸಿದ್ದಾನೆ. ಇಟ್ಸ್ ಕಾಸ್ಟ್ಲಿಯಸ್ಟ್ ಮಿಸ್ಟೇಕ್ ಅಂತಾನೆ ಹೇಳ್ಬೋದು ಈ ಅವಧಿಯಲ್ಲಿ. 5 ಅಂಕಗಳ ಅಂತರ. ಗುಂಜೂರಿನ ಮತ್ತೊಬ್ಬ ಹಿರಿಯರು ದಿಲೀಪ್ ರೆಡ್ಡಿ ಅವರು ಆಗಮಿಸಿದವರಿಗೆ ನಾವು ಸ್ವಾಗತಿಸ್ತಾ ಇದ್ವಿ. ಸ್ವಾಗತ ಸುಸ್ವಾಗತ. ಎಸ್, ಕಾಸ್ಟ್ಲಿಯಸ್ಟ್ ಮಿಸ್ಟೇಕ್ ನಿಜವಾಗ್ಲೂ. ಅಂಕಗಳ ತಪ್ಪುಗಳು ಬರ್ತಾ ಇದೆ. ಮತ್ತೆ 5 ಅಂಕಗಳ ಅಂತರ. ಇದೀಗ ಒಬ್ಬ ದಾಳಿಗಾರ ಅಂಕಣದ ಹೊಳಭಾಗದಲ್ಲಿದ್ದಾನೆ. 5 ಅಂಕಗಳ ಅಂತರವಿದೆ. ಸೊ 5 ಅಂಕಗಳ ಅಂತರವನ್ನೇ ಕಾಯ್ದಿರಿಸಿಕೊಳ್ಳುವಂತ ಒಂದು ರಣತಂತ್ರವನ್ನು ಯಾವ ರೀತಿ ಬೇರ್ಸರಿ ಕಾದ್ ನೋಡ್ಬೇಕು. ಎದುರಾಳಿಗಳ ಲೋನ ಪಡೆಯುವಂತ ಅವಕಾಶ ಕಾದ್ ನೋಡ್ಬೇಕಾಗಿದೆ. ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ. ಬ್ಯೂಟಿಫುಲ್ ಟೇರಿಂಗ್ ಡ್ಯಾಶ್ ಕ್ಯಾಚ್, ಒಳ ಕ್ಯಾಚ್, ಬೋನಸ್ ಗಳಿಸಿದ್ದಾನೆ. ಎಸ್, ಒಂದು ಅತ್ಯುತ್ತಮವಾದ ತೀರ್ಪು. ಇದೀಗ ಲೋನ ಪಡೆದ ಪಂದ್ಯದ ಮೇಲೆ ಬಿಗಿ ಹಿಡಿದ ಪಡೆದುಕೊಳ್ಳುವಂತ ಅವಕಾಶ. ಎಸ್, ಬ್ಯೂಟಿಫುಲ್ ಗುಡ್ ಕಮ್ ಬ್ಯಾಕ್ ಗೇಮ್ ಬೈ ಕೆಂಪೇಗೌಡ. ಕೆರಳಿದ ಕೆಂಪೇಗೌಡ ಮತ್ತೆ ಇದೀಗ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಿಕೊಳ್ತಾ ಇದೆ. ಸ್ಕೋರ್ ಪ್ಲೀಸ್ ಮೋಹನ್. ಸರ್ ಅನೌನ್ಸ್ ಮಾಡಿ. 25-23ರಲ್ಲಿ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ. 2 ಅಂಕಗಳಷ್ಟೇ, ಸಾಕಷ್ಟು ಸಮಯ ಇದೆ. ಇದೇ ರೀತಿ ಆಟ ಮುಂದುವರೆದರೆ ಎದುರಾಳಿಗೆ ಎದುರೇಟು ಕೊಡೋದು ನಿಶ್ಚಿತವಾಗಿ ಬರ್ತದೆ. ಕೆರಳಿದ ಕೆಂಪೇಗೌಡ ಅದ್ಭುತ ಪ್ರದರ್ಶನವನ್ನು ನೀಡ್ತಾ ಇದೆ. ಕೆಂಪೇಗೌಡ 2 ಅಂಕಗಳ ಅಂತರವಷ್ಟೇ. ತೊಡೆ ತಟ್ಟಿ ಎದುರಾಳಿಗೆ ಸವಾಲನ್ನು ಒಡ್ಡುತ್ತಾ ಇದೆ ಕೆರಳಿದ ಕೆಂಪೇಗೌಡ. ಮಧು ಕೂಡ ಒಳನುಗ್ಗಿ ಅವರ ಭದ್ರಕೋಟೆಯನ್ನು ಬಯಲಿಸಿ ಬೋನಸ್ ಪಡೆಯುವ ನಿಟ್ಟಿನಲ್ಲಿ ತನ್ನ ಚುರುಕಾದ ಪಾದಸೆಳೆದ ಸಮರ್ಪಕ ಸದ್ಬಳಕೆಯೊಂದಿಗೆ ಗುಡ್ ಯೂಸ್ ಆಫ್ ದ ಫುಟ್ ಮೂವ್ಮೆಂಟ್ has secured a beautiful bonus point.
ಸಿಂಧು No bonus. ಏಳು ಅಂಕಗಳ ಅಂತರದ ವಿರೋಚಿತ ಆಟ ಇಲ್ಲಿ ಸಾಗ್ತಾ ಇದೆ. ಇನ್ನು ಕಾಲಾವಕಾಶ ಇದೆ. ಯಾವ ಘಟ್ಟ ತಲುಪಿದೆ ಈ ರೋಚಕ ಪಂದ್ಯ ಕಾದು ನೋಡಬೇಕಾಗಿದೆ. ಒನ್ ಸೆಕೆಂಡ್ ಮಧು. ಎದುರಾಳಿಯ ಬಲಿಷ್ಠ ಭದ್ರಕೋಟೆ ಬೇಯಿಸಿ ಅಧಿಕಾರಿಗೆ ಆತನಿಗಿದೆ. ಬಲಿಷ್ಠ ಆಟಗಾರ, ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಒಬ್ಬ ಚಾಲಾಕಿ ಚಾಣಾಕ್ಷ ದಾಳಿಗಾರ. ಇದನ್ನೆಲ್ಲ ಬಂಧಿಸೋ ಪ್ರಯತ್ನ ಇದೀಗ ಕೈ ಚೆಲ್ತಾ ಇದೆ. ಇದೀಗ ಅಂಕಗಳ ಗಳಿಕೆಯ ಅಂತರ, ಮುನ್ನಡೆಯ ಅಂತರ 4ಕ್ಕೇರಿದೆ. 5 ಅಂಕಗಳ 5 ನಿಮಿಷಗಳ ಆಟ ಮಾತ್ರ ಬಾಕಿ. 4 ಅಂಕಗಳ ಅಂತರದ ಮುನ್ನಡೆಯಲ್ಲಿ 27-23 in favor of ಚಾಮರಾಜಪೇಟೆ. ಮಧು ತಂಡಕ್ಕೆ ಮತ್ತೆ ಚೈತನ್ಯ ತುಂಬಿದ್ದಾನೆ. ಅನುಭವಿ ರೈಡರ್ ಆಗಿ 27-23. ನಿಜವಾಗಿ ಈ ಸಂದರ್ಭದಲ್ಲಿ ಒಂದು ಅಭೂತಪೂರ್ವ ಮುನ್ನಡೆಯ ಅಂಕಗಳನ್ನು ಮಧು ತಂಡಕ್ಕೆ ನೀಡಿದ್ದಾನೆ. ಗುಡ್ ಸಪೋರ್ಟಿವ್ ಗೇಮ್ ಬೈ ಮಧು. ರೈಡರ್ ಆಗಿ ಒಬ್ಬ ನಾಯಕನಾಗಿ ತಂಡದ ನಿರ್ವಹಣೆಯನ್ನು, ಗುಡ್ ಕ್ಯಾಪ್ಟನ್ಸಿ ಗೇಮ್ ತಂಡಕ್ಕೆ ಚೈತನ್ಯ ತುಂಬಿದ್ದಾನೆ. 27-23. ರೈಟ್ ಮಾಡುವಿನ ಮಣಿ ತಾಳಿ. 27-23. 27-24. 27-24. 4 ನಿಮಿಷಗಳು 3 ಅಂಕಗಳ ಅಂತರ. ಪಂದ್ಯದ ದಿಕ್ಕು ಬದಲಾಗೋ ಎಲ್ಲ ಲಕ್ಷಣಗಳು ನಿಚ್ಚಳವಾಗಿ ಮೂಡಿ ಬರ್ತಾ ಇದೆ. ಮಧು ದಾಳಿ ಭಾಗದಲ್ಲಿ ಮುಟ್ಟಿದ್ದೇನೆ ಅನ್ನೋ ಮನವಿ, ಆತ್ಮವಿಶ್ವಾಸ ತೊಡೆತಟ್ಟಿ ಅದು ಮುಟ್ಟಿದ್ದೇನೆ ಅಂತ ಹೇಳ್ತಾ ಇದ್ರೆ ಇಲ್ಲಿ ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತೆ. ಶ್ರೀ ಗೋಪಾಲನವರು ಹಿರಿಯರು, ಗ್ರಾಮದ ನಿವಾಸಿಗಳು. ಎಸ್, ರೈಡರ್ ಈಸ್ ಸೇಫ್. 28-24. ಮತ್ತೆ 4 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಈಗ ಒಂದು ಆತುರದ ದುಡುಕಿನ ನಿರ್ಧಾರ ನೀಡಿದ್ದ 28-26. 28-26. ಮೋಹನ್ ಹೆಮರೈಟ್. 28-26. ಎರಡು ಅಂಕಗಳ ಅಂತರ. ಎರಡು ತಂಡಗಳಲ್ಲಿ ಭಾವೋದ್ವೇಗ ಹೆಚ್ಚಾಗ್ತಾ ಇದೆ, ರಕ್ತದೊತ್ತಡ ಹೆಚ್ಚಾಗ್ತಾ ಇದೆ, ಹಾರ್ಟ್ ಬೀಟ್ ಹೆಚ್ಚಾಗ್ತಾ ಇದೆ. ನಿಜವಾಗ್ಲೂ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅವ್ರಿಗೆ ಹೇಳಲಿಕ್ಕೆ ಕಷ್ಟವಾಗ್ತಾ ಇದೆ. ಎಲ್ಲರೊಮ್ಮೆ ಕೈ ಬೀಸಿ ಚಪ್ಪಾಳೆ ಮುಖೇನ ಆಟಗಾರನ ಹೊರದುಂಬಿಸೋಣ. ಬನ್ನಿ ಚಪ್ಪಾಳೆ. ನಮ್ಮ ಗುಂಜೂನವರು ಸ್ವಲ್ಪ ಯಾಕೋ ಕಂಜೂಸಿದ್ದಾರೆ. ಸ್ವಲ್ಪ ಎಲ್ಲ ಕೈ ಚೆಲ್ಲಿ ಚಪ್ಪಾಳೆ ಬರಲಿ, ಚಿಲ್ಲೈ ಬರಲಿ, ಚೀತ್ಕಾರಗಳು ಬರಲಿ. ಚಮತ್ಕಾರಿ ಆಟವನ್ನು ಆಟಗಾರ ನಿಮಗೆ ನೋಡಿಸುತ್ತಾರೆ. ನಿಮ್ಮ ನಿರ್ಣಾಯಕ 3 ನಿಮಿಷಗಳು. 2 ಅಂಕಗಳ ಅಂತರ ಮಾತ್ರ. 2 ಅಂಕಗಳ ಅಂತರವನ್ನು ಚಾಮರಾಜಪೇಟೆ ತನ್ನದಾಗಿಸ್ಕೊಂಡಿದೆ. ಅಣ್ಣ ಅಯ್ಯೋ ನೀವೇ ಚೆಲ್ಲಿದ್ದ. ಓ ಗೌಡ ರಾಗೌಡ ಟೀ ತಾಕ್ತವಾ?
ಎರಡು ತಂಡಗಳಲ್ಲಿ ಆಟಗಾರ ನಡುವಿನ ಜಿದ್ದು ಕಾವೇರಿ ತೆರಕದ ಪಂದ್ಯ ಅಂತಿಮ ನಿರ್ಣಾಯಕ ನಿಮಿಷಗಳ ಆಟದಲ್ಲಿ ಇದೀಗ ದಾಳಿಗಾರನ ಬಂಧಿಸುವಂತ ಪ್ರಯತ್ನದಲ್ಲಿ ಕೆಂಪೇಗೌಡ ಯಶಸ್ಸನ್ನು ಕಂಡುಕೊಳ್ತಾ ಇದೆ. 28-27 ರೋಚಕ ಘಟ್ಟ ತಲುಪಿಯಾಗಿದೆ ಪಂದ್ಯ. 28-27 ನಿರ್ಣಾಯಕ ನಿಮಿಷ. ಒಂದರ್ಥದಲ್ಲಿ ಕೆಂಪೇಗೌಡ ಅದೃಷ್ಟಶಾಲಿ ತಂಡ ಅಂತ ಹೇಳ್ಬೋದು. ಇದೀಗ ತಪ್ಪಿಸಿದ್ದಾರೆ ಚಾಮರಾಜಪೇಟೆ ಕೈಲಿದ್ದ ಪಂದ್ಯವನ್ನ. 28-28 ಸಮಬಲದಲ್ಲಿ ಜೋರ ಚಪ್ಪಳೆ ಬರಲಿ. ಒಳ ಮ್ಯಾಚ್. ಈ ಬಲಿಷ್ಠರ ಆಟದಲ್ಲಿ ಅದೃಷ್ಟದ ಆಟ ಕೂಡ ಇರಬೇಕು. ನಿಜವಾಗ್ಲೂ ಕೆಂಪೇಗೌಡಕ್ಕೆ ಒಂದು ರೀತಿಯಲ್ಲಿ ಸೋತು ಗೆಲ್ಲುವಂತ ತಂಡವಾಗಿದೆ. ಬೆಳಗ್ಗೆ ಸೋತೆ ಬಿಟ್ಟಿದ್ರು. 6 ಅಂಕಗಳ ಅಂತರ, ಬರೀ 2 ನಿಮಿಷಗಳು ಮಾತ್ರ ಬಾಕಿ ಇತ್ತು. ಆದರೆ ಅದೃಷ್ಟ ಅವರಿಗೆ ಕೈ ಹಿಡಿತು. ಬಲಿಷ್ಠ ಸ್ವಸ್ತಿಕ್ ತಂಡವನ್ನು ಮಣಿಸಿ ಟೈ ಬ್ರೇಕರ್ನಲ್ಲಿ ಗೆದ್ದು ವಿಜೇತವಾದಂತಹ ವಿರೋಚಿತ ತಂಡವಾಗಿ ವಿರೋಚಿತ ಗೆಲುವನ್ನು ಸಾಧಿಸಿಕೊಂಡಿತ್ತು. 28-28 28 ಸಮಬಲದ ನಂಟಿನಲ್ಲಿ ಈ ಪಂದ್ಯ ಸಾಗ್ತಾ ಇದೆ. ವಿನೋದ್ ಗೆಟ್ ರೆಡಿ. ಒಂದು ನಿಮಿಷ ಬನ್ನಿ ಸ್ವಲ್ಪ ಅಡ್ಡ ನಿಲ್ಬಾರ್ದು. ಕಿಶೋರ್ ಪಾಪ ಈ ಕಡೆ. ನಿರ್ಣಾಯಕ ನಿಮಿಷದ ಆಟ. ಈ ಸೆಕೆಂಡ್ಗಳ ಸೂಪರ್ ಆಟದಲ್ಲಿ ಸೂಪರ್ ಗೆಲುವನ್ನು ಯಾರು ಪಡೆದುಕೊಳ್ತಾರೆ? ಒಮ್ಮೆ ಜೋರ ಚಪ್ಪಾಳೆ ಬರಲಿ ಇಬ್ಬರು ತಂಡದ ಆಟಗಾರರಿಗೆ. ಗಿವ್ ದಮ್ ಎ ಬಿಗ್ ಕ್ಲಾಪ್ಸ್. 28-28 ಎಸ್ 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 ಎರಡು ತಂಡಗಳು ಸಮಬಲದಲ್ಲಿ ಸಾಮರ್ಥ್ಯದ ಆಟವನ್ನು ಪ್ರದರ್ಶಿಸ್ತಾರೆ. 29-29 ನಿರ್ಣಾಯಕ ನಿಮಿಷ. 29-29 ನಿರ್ಣಾಯಕ ಸೂಪರ್ ಸೆಕೆಂಡ್ಗಳಲ್ಲಿ ಸೂಪರ್ ಗೆಲುವಾಗಿ ಅದೃಷ್ಟಶಾಲಿ ತಂಡ ಕೆಂಪಾದ. ಈ ತಂಪಾದ ಹೊತ್ತಿನಲ್ಲಿ ಕೆಂಪಾದ ಕೆಂಪೇಗೌಡ, ಕೆರಳಿದ ಕೆಂಪೇಗೌಡ 33-29 ಅದ್ಭುತ, ಅತ್ಯದ್ಭುತ. ಇದೀಗ ಆತನ ಬಂದಿದೆ 3 ಅಂಕಗಳ ಮುನ್ನಡೆ. 33-30 ಅದ್ಭುತವಾಗಿ. ನಿಜವಾಗ್ಲೂ ನಾ ಹೇಳಿದ್ದು ನಿಜವಾಗ್ತಾ ಇದೆ. ಒಂದಲ್ಲಿ ನಾನು ಹೇಳಿದೆ, ಎಷ್ಟು ಬಲಿಷ್ಠನಾದ್ರೂ ಕೂಡ ನಮಗೆ ಅದೃಷ್ಟ ಇರಬೇಕು. ಈ ಕಬಡ್ಡಿಯ ಈ ಹೋರಾಟದಲ್ಲಿ, ಅದೃಷ್ಟದ ಆಟದಲ್ಲಿ ಮತ್ತೆ ಅದೃಷ್ಟಶಾಲಿ ಬಲಿಷ್ಠ ತಂಡವಾಗಿ ಕೆಂಪೇಗೌಡ ಅದ್ಭುತ ಗೆಲುವನ್ನು ಸಂಪರ್ಕಿಸಿಕೊಂಡಿದೆ. ಚಾಮರಾಜಪೇಟೆ ಗೆದ್ದಿತ್ತು ಅಂತ ಒಂದು ಹಂತದಲ್ಲಿ ಕೊನೆ ಗಳಿಗೆಯಲ್ಲೇ ಗೆಲುವನ್ನು ದಾಖಲಿಸಿದ ಅದೃಷ್ಟಶಾಲಿ ಬಲಿಷ್ಠ ತಂಡವಾಗಿ ಕೆಂಪೇಗೌಡ. ನಾ ಹೇಳಿದಾಗೆ ಅದೃಷ್ಟ ಅವರಿಗೆ ಒಲಿತಾ ಇದೆ. ನಿಜವಾಗ್ಲೂ ಅದೃಷ್ಟ ಇರಬೇಕು. ಎಷ್ಟೇ ಬಲಿಷ್ಠರಿದ್ರು ಅದೃಷ್ಟ ಇಲ್ಲ ಅಂದ್ರೆ ಇಲ್ಲಿ ಗೆಲ್ಲೋದು ಕಷ್ಟ ಸಾಧ್ಯ. ಸೊ ಒನ್ಸ್ ಅಗೇನ್ ರಾಯ್ ಸ್ಪೋರ್ಟ್ಸ್ ಅಕಾಡೆಮಿ ವಿರುದ್ಧ ನವಚೇತನ 2 ತಂಡದ ನಾಯಕರೇ ತಮ್ಮ ಆಟಗಾರರನ್ನು ಅಣಿಗೊಳಿಸಿ